ನಿಮ್ಗಿದು ಗೊತ್ತಿದೆಯಾ? ಜಸ್ಟ್ 1 ಸ್ಪೂನ್ ಹನಿನ ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ನೀವು ಲೈಫ್ ಲಾಂಗ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ಬೋದು. ಹೌದು, ನೀವು ಡಾಕ್ಟರ್ ಹೇಳೋದನ್ನ ಕೇಳಿದಿರಾ, 1 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಹನಿ ಕೊಡಬೇಡಿ ಅಂತ. ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡ್ತಿರ್ಬೋದು, ಹನಿನ 1 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಕೊಡೋದ್ರಿಂದ ಏನ್ ಪ್ರಾಬ್ಲಮ್ ಬರ್ಬೋದು? ಜಸ್ಟ್ 1 ಸ್ಪೂನ್ ಹನಿ ಕೊಡೋದ್ರಿಂದನೂ ತುಂಬಾ ಪ್ರಾಬ್ಲಮ್ ಆಗುತ್ತಾ? ಈ ಥರ ಎಲ್ಲಾ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಇದೆ. ಸೊ ಎಂಡ್ ತನಕ ನೋಡಿ. ಹನಿಯಲ್ಲಿ ಕ್ಲಾಸ್ಟ್ರಿಡಿಯಂ ಬಾಟುಲಿಸಮ್ ಅನ್ನೋ ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಇರುತ್ತೆ. ಈ ಬ್ಯಾಕ್ಟೀರಿಯಲ್ ಸ್ಪೋರ್ಸು ಮಕ್ಕಳ ಸ್ಟಮಕ್ ಹೋಗಿ ಅಲ್ಲಿ ಗ್ರೋ ಆಗಿ ಮಕ್ಕಳಲ್ಲಿ ಇನ್ಫೆಂಟೈಲ್ ಬಾಟುಲಿಸಮ್ ಅನ್ನೋ ಡಿಸೀಸ್ನ ಕಾಸ್ ಮಾಡುತ್ತೆ. ಸೊ ಅಡಲ್ಟ್ಸ್ ಅಲ್ಲಿ ಏನೋ ಈ ಥರ ಪ್ರಾಬ್ಲಮ್ ಬರಲ್ಲ, ಯಾಕೆಂದ್ರೆ ನಮ್ದು ಇಮ್ಯೂನ್ ಸಿಸ್ಟಮು ಸ್ಟ್ರಾಂಗ್ ಇರುತ್ತೆ. ಆದರೆ ಮಕ್ಕಳಲ್ಲಿ ಇಮ್ಯೂನ್ ಸಿಸ್ಟಮು ವೀಕ್ ಇರೋದ್ರಿಂದ ಇನ್ಫೆಂಟೈಲ್ ಬಾಟುಲಿಸಮ್ ಅನ್ನೋ ಡಿಸೀಸ್ ಅವರಲ್ಲಿ ಬರ್ಬೋದು. ಇದರಿಂದ ಸಿಂಪ್ಟಮ್ಸ್ ಏನ್ ಬರ್ಬೋದು ಅಂದ್ರೆ, ಮಕ್ಕಳು ತುಂಬಾ ಅಳ್ತಾರೆ, ಅವರು ಕರೆಕ್ಟಾಗಿ ಫೀಡ್ ಮಾಡಲ್ಲ, ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟೀಸ್ ಕೂಡ ಬರ್ಬೋದು, ಅವ್ರ ಜೀವಕ್ಕೆ ಅಪಾಯವಾಗಿದೆ. ಸೊ ಅದಕ್ಕೆ ಹೇಳೋದು ಡಾಕ್ಟರ್ಸು 1 ವರ್ಷದಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಹನಿನ ಕೊಡಬೇಡಿ ಅಂತ.